ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ವಿಡಿಯೋ ಸರಣಿಗೆ ಸ್ವಾಗತ. ಈ ವಿಡಿಯೋ ಸರಣಿಯಲ್ಲಿ ನಾವು ಇಲಾಖೆಯು ನೀಡಿರುವಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಅಧ್ಯಾಯವಾರು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ನಾವು 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯದ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ, ಅದೇ ರೀತಿ 3, 4 ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ವರ್ಜಿಸುವ ವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಲೆಕ್ಕಗಳನ್ನು ನೋಡೋಣ. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಎನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉತ್ತರವನ್ನು ನೋಡಿದಾಗ ಮೊದಲಿಗೆ ನಾವು ಪರಿಹಾರ ಅಂತೇಳಿ ಬರ್ಕೊಳ್ತೀವಿ. ಕೊಟ್ಟಿರುವಂತಹ ಸಮೀಕರಣಗಳು x ಪ್ಲಸ್ y ಇಸ್ ಈಕ್ವಲ್ ಟು 4, ಇದನ್ನು ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ಅದೇ ರೀತಿಯಾಗಿ 2x ಪ್ಲಸ್ y ಇಸ್ ಈಕ್ವಲ್ ಟು 6, ಇದನ್ನು ಸಮೀಕರಣ 2 ಅಂತೇಳಿ ತೆಗೆದುಕೊಳ್ಳೋಣ. ತಾವಿಲ್ಲಿ ಗಮನಿಸಬಹುದು, ಇಲ್ಲಿ x ಮತ್ತು y ಚರಾಕ್ಷರಗಳು ಈ 2 ಸಮೀಕರಣಗಳಲ್ಲಿ ಇರುವಂಥದ್ದು. ಇಲ್ಲಿ x ಮೊದಲನೇ ಸಮೀಕರಣದಲ್ಲಿ x ಚರಾಕ್ಷರ 1 ಇದೆ, ಎರಡನೇ ಸಮೀಕರಣದಲ್ಲಿ x ಚರಾಕ್ಷರ 2x ಅಂತಿದೆ. ಇನ್ನು y ಚರಾಕ್ಷರವನ್ನು ನೋಡಿದಾಗ ಇಲ್ಲೂ ಕೂಡ y ಇದೆ, ಇಲ್ಲೂ ಕೂಡ y ಇದೆ. ಹಾಗಾಗಿ ನಾವು y ಚರಾಕ್ಷರವನ್ನು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಹಾಗಾಗಿ ಸಮೀಕರಣ 1ರಲ್ಲಿ 2 ಅಥವಾ 2ರಲ್ಲಿ 1 ಕಳೆಯಬಹುದು. ನಾವು ಇಲ್ಲಿ ಸಮೀಕರಣ 2ರಲ್ಲಿ 1 ಕಳೆದಾಗ ಅಂತೇಳಿ ತೆಗೆದುಕೊಳ್ಳೋಣ. ಸಮೀಕರಣ 2ರಲ್ಲಿ 1 ಕಳೆದಾಗ ಅಂತೇಳಿ ತೆಗೆದುಕೊಂಡಿವಿ. ಸಮೀಕರಣ 2 2x ಪ್ಲಸ್ y ಇಸ್ ಈಕ್ವಲ್ ಟು 6 ಅಂತ ಇದೆ. ಇನ್ನು ಸಮೀಕರಣ 1 x ಪ್ಲಸ್ y ಇಸ್ ಈಕ್ವಲ್ ಟು 4 ಅಂತ ಇದೆ. ಇಲ್ಲಿ ಸಮೀಕರಣ 2ರಲ್ಲಿ 1 ಕಳೆದಾಗ ಇಲ್ಲಿ ಸಮೀಕರಣ 1ರ ಚಿಹ್ನೆಗಳು ಬದಲಾಗುವಂಥದ್ದು. ಇಲ್ಲಿ ಪ್ಲಸ್ ಇದ್ರೆ ಸಮೀಕರಣ ಈ ಒಂದು ಚರಾಕ್ಷರದ ಚಿಹ್ನೆ ಏನಾಗಿರುತ್ತೆ, ಮೈನಸ್ ಆಗುವಂಥದ್ದು. ಇನ್ನು y ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಆಗುವಂಥದ್ದು. ಇಲ್ಲಿ ಪ್ಲಸ್ 4 ಇದೆ, ಇದರ ಚಿಹ್ನೆ ಮೈನಸ್ ಆಗುವಂಥದ್ದು. ಯಾಕಂತಂದ್ರೆ ಸಮೀಕರಣ 2ರಲ್ಲಿ 1 ಕಳೆದಾಗ ಅಂತ ಹೇಳಿದ್ವಿ, 1 ಕಳೆದಾಗ ಅಂತಂದಾಗ ಇದರ ಚಿಹ್ನೆಗಳು ಬದಲಾಗುವಂಥದ್ದು. ಇನ್ನು 2x ನಲ್ಲಿ 1x ಕಳೆದಾಗ 1x ಉಳಿಯುವಂಥದ್ದು. ಇಲ್ಲಿ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ, ಹಾಗಾಗಿ y ಕ್ಯಾನ್ಸಲ್ ಆಗುವಂಥದ್ದು. ಸಮನಾಗಿದೆ 6ರಲ್ಲಿ 4 ಕಳೆದಾಗ 2 ಬರುವಂಥದ್ದು. ಹಾಗಾಗಿ x ನ ಬೆಲೆ 2 ಆಗಿರುವಂಥದ್ದು. ತದನಂತರ ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ x ಬೆಲೆಯನ್ನು ಆದೇಶಿಸಿ. ಇಲ್ಲಿ ಸಮೀಕರಣ 1ರಲ್ಲಿ ನಾನು x ಬೆಲೆ ಆದೇಶಿಸುತ್ತೇನೆ. ಸಮೀಕರಣ 1ರಲ್ಲಿ x ಬೆಲೆ ಆದೇಶಿಸಿದಾಗ ಸಮೀಕರಣ 1 ಏನಿದೆ, x ಪ್ಲಸ್ y ಇಸ್ ಈಕ್ವಲ್ ಟು 4. ಇಲ್ಲಿ x ಬೆಲೆ ಆದೇಶಿಸಿದಾಗ 2 ಪ್ಲಸ್ y ಇಸ್ ಈಕ್ವಲ್ ಟು 4 ಆಗುವಂಥದ್ದು. ಹಾಗಾಗಿ y ಇಸ್ ಈಕ್ವಲ್ ಟು 4 ಪ್ಲಸ್ 2 ಸಮಚಿಹ್ನೆ ಆ ಭಾಗಕ್ಕೆ ತೆಗೆದುಕೊಂಡು ಹೋದಾಗ ಮೈನಸ್ ಆಗುವಂಥದ್ದು. ಹಾಗಾಗಿ y ಸಮನಾಗಿದೆ 4ರಲ್ಲಿ 2 ಕಳೆದಾಗ 2 ಬರುವಂಥದ್ದು. ಹಾಗಾಗಿ x ನ ಬೆಲೆ 2 ಮತ್ತು y ನ ಬೆಲೆ 2 ಆಗುವುದನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 2. ಇದರಲ್ಲಿ ಮೊದಲನೇ ಪ್ರಶ್ನೆ 2x ಪ್ಲಸ್ y ಸಮನಾಗಿದೆ 8 ಮತ್ತು x ಮೈನಸ್ y ಇಸ್ ಈಕ್ವಲ್ ಟು 1. ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಮೊದಲಿಗೆ ಪರಿಹಾರ. ಸಮೀಕರಣ 2x ಪ್ಲಸ್ y ಇಸ್ ಈಕ್ವಲ್ ಟು 8 ಹಾಗೂ x ಮೈನಸ್ y ಇಸ್ ಈಕ್ವಲ್ ಟು 1 ಅಂತಿದೆ. ಇದು ಸಮೀಕರಣ 1, ಇದನ್ನು ಸಮೀಕರಣ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಇಲ್ಲಿ ಚರಾಕ್ಷರಗಳನ್ನು ಗಮನಿಸಿದಾಗ ಇಲ್ಲಿ 2x ಇದೆ, ಇಲ್ಲಿ x ಇದೆ, ಇಲ್ಲಿ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ. ಹೀಗಾಗಿ ಸಮೀಕರಣ 1ರಲ್ಲಿ ಸಮೀಕರಣ 2 ಕೂಡಿಸೋಣ. ಸಮೀಕರಣ 1ರಲ್ಲಿ ಸಮೀಕರಣ 2 ಕೂಡಿಸಿದಾಗ
ಸಮೀಕರಣ 1 ಇದೆ. 2x ಪ್ಲಸ್ y ಇಸ್ ಈಕ್ವಲ್ ಟು 8. ಎರಡನೇ ಸಮೀಕರಣ x ಮೈನಸ್ y ಇಸ್ ಈಕ್ವಲ್ ಟು 1. ಈ ಎರಡು ಸಮೀಕರಣಗಳನ್ನು ಕೂಡಿಸಿದಾಗ ಚಿಹ್ನೆಗಳು ಬದಲಾವಣೆ ಆಗೋದಿಲ್ಲ. ಒಂದು ವೇಳೆ ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನು ಕಳೆದಾಗ ಈ ಚಿಹ್ನೆಗಳು ಬದಲಾಗ್ತಾ ಇದ್ವು. ಹೀಗಾಗಿ 2x ಪ್ಲಸ್ x ಅಂತಂದರೆ 3x. ಇಲ್ಲಿ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ, ಕ್ಯಾನ್ಸಲ್. ಸಮನಾಗಿದೆ 8 ಪ್ಲಸ್ 1 9. x ಸಮನಾಗಿದೆ 9 ಭಾಗಿಲೆ 3. x ಸಮನಾಗಿದೆ ಛೇದ ಹೊಡೆದಾಗ 3 1 3 3 9. ಹೀಗಾಗಿ x ನ ಬೆಲೆ ಎಷ್ಟು ಬಂತು? 3. ಈ x ನ ಬೆಲೆಯನ್ನು ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಇಲ್ಲಿ ನಾನು ಸಮೀಕರಣ 2ರಲ್ಲಿ x ಬೆಲೆಯನ್ನು ಆದೇಶಿಸುತ್ತೇನೆ. x ಮೈನಸ್ y ಇಸ್ ಈಕ್ವಲ್ ಟು 1. ಇಲ್ಲಿ x ಬೆಲೆಯನ್ನು 3 ಅಂತೇಳಿ ಹಾಕಿಕೊಳ್ಳೋಣ. 3 ಮೈನಸ್ y ಇಸ್ ಈಕ್ವಲ್ ಟು 1. 3. ಈ ಮೈನಸ್ y ಅನ್ನು ಸಮಚಿಹ್ನೆಯ ಬಲಭಾಗಕ್ಕೆ ತೆಗೆದುಕೊಂಡು ಹೋಗೋಣ. ಸಮನಾಗಿದೆ 1. ಮೈನಸ್ y ಇರುವಂಥದ್ದು ಪ್ಲಸ್ y ಆಗುವಂಥದ್ದು 3. ಇದು ಪ್ಲಸ್ 1ಅನ್ನು ಸಮಚಿಹ್ನೆಯ ಎಡಭಾಗಕ್ಕೆ ತೆಗೆದುಕೊಂಡು 3 ಮೈನಸ್ 1 ಸಮನಾಗಿದೆ y. 3ರಲ್ಲಿ 1 ಹೋದಾಗ 2. ಹಾಗಾಗಿ y ಬೆಲೆ 2 ಆಗುವಂಥದ್ದು. x ಬೆಲೆ 3 ಮತ್ತು y ಬೆಲೆ 2. ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿರುವಂತಹ ಪ್ರಶ್ನೆಯನ್ನು ನೋಡಿದಾಗ ಸಮೀಕರಣಗಳು 2x ಪ್ಲಸ್ y ಸಮನಾಗಿದೆ 8. 3x ಮೈನಸ್ y ಸಮನಾಗಿದೆ 7. ಮೊದಲಿಗೆ ಪರಿಹಾರ. ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಇದನ್ನು ಸಮೀಕರಣ 1 ಅಂತೇಳಿ ತೆಗೆದುಕೊಳ್ತೀವಿ. 3x ಮೈನಸ್ ವೈ ಈಸ್ ಈಕ್ವಲ್ ಟು 7. ಇದನ್ನು ಸಮೀಕರಣ 2 ಅಂತೇಳಿ ತೆಗೆದುಕೊಳ್ತೀವಿ. ಇಲ್ಲಿ ಚರಾಕ್ಷಗಳನ್ನು ಗಮನಿಸಿದಾಗ ಇಲ್ಲಿ 2x ಇದೆ, ಇಲ್ಲಿ 3x ಇದೆ, ಇಲ್ಲಿ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ. ಹೀಗಾಗಿ ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನು ಕೂಡಿಸಿದಾಗ ಸಮೀಕರಣ 1 2x ಪ್ಲಸ್ ವೈ ಸಮನಾಗಿದೆ 8. ಸಮೀಕರಣ 2 3x ಮೈನಸ್ ವೈ ಇಸ್ ಈಕ್ವಲ್ ಟು 7. ಪ್ಲಸ್ ಮಾಡ್ತಾ ಇದ್ದೀವಿ, ಹೀಗಾಗಿ ಚಿಹ್ನೆಗಳು ಬದಲಾವಣೆ ಆಗೋದಿಲ್ಲ. 2x ಪ್ಲಸ್ 3x 5x ಆಗುವಂಥದ್ದು. ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ, ಕ್ಯಾನ್ಸಲ್. 8 ಪ್ಲಸ್ 7 15. x ಸಮನಾಗಿದೆ 15 ಭಾಗಿಲೆ 5. ಛೇದ ಹೊಡೆದಾಗ 5 1 5 3. ಹಾಗಾಗಿ x ನ ಬೆಲೆ ಎಷ್ಟು ಬಂತು? 3. ಅದೇ ರೀತಿಯಾಗಿ ಈ x ಬೆಲೆಯನ್ನು ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಆದೇಶಿಸುವಂಥದ್ದು. ಇಲ್ಲಿ ಸಮೀಕರಣ 1ರಲ್ಲಿ x ಬೆಲೆ ಆದೇಶಿಸಿದಾಗ ಸಮೀಕರಣ 1 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಅಂತ ಇದೆ. x ಬೆಲೆ ಎಷ್ಟಾಗಿದೆ? 3. 2 ಗುಣಿಲೆ 3 ಪ್ಲಸ್ ವೈ ಇಸ್ ಈಕ್ವಲ್ ಟು 8. 2 3 6 ಪ್ಲಸ್ ವೈ ಇಸ್ ಈಕ್ವಲ್ ಟು 8. ವೈ ಸಮನಾಗಿದೆ 8 ಪ್ಲಸ್ 6 ಇರೋಂಥದ್ದು ಬಲಭಾಗಕ್ಕೆ ಹೋದಾಗ ಮೈನಸ್ 6 ಆಗುವಂಥದ್ದು. ವೈ ಸಮನಾಗಿದೆ 8 ಮೈನಸ್ 6 ಅಂತಂದರೆ 2. ಅಂದರೆ x ಬೆಲೆ 3, y ಬೆಲೆ 2. ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಲೆಕ್ಕವನ್ನು ನೋಡಿದಾಗ ಸಮೀಕರಣಗಳು ಪರಿಹಾರ x ಪ್ಲಸ್ y ಇಸ್ ಈಕ್ವಲ್ ಟು 8. ಇದನ್ನು ಸಮೀಕರಣ 1 ಅಂತೇಳಿ ತೆಗೆದುಕೊಳ್ಳೋಣ. x ಮೈನಸ್ y ಇಸ್ ಈಕ್ವಲ್ ಟು 2. ಇದು ಸಮೀಕರಣ 2. ಇಲ್ಲೂ ಕೂಡ ಪ್ಲಸ್ y ಇದೆ, ಇಲ್ಲಿ ಮೈನಸ್ y ಇದೆ, ಹೀಗಾಗಿ ಚರಾಕ್ಷರಗಳು ಕ್ಯಾನ್ಸಲ್ ಆಗುವಂಥದ್ದು. ಸಮೀಕರಣ 1 ಪ್ಲಸ್ 2 x ಪ್ಲಸ್ y ಇಸ್ ಈಕ್ವಲ್ ಟು 8. x ಮೈನಸ್ y ಇಸ್ ಈಕ್ವಲ್ ಟು 2. ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2x ಇಸ್ ಈಕ್ವಲ್ ಟು 10.
ಎಕ್ಸ್ ಇಸ್ ಈಕ್ವಲ್ ಟು 10/2. ಎಕ್ಸ್ ಇಸ್ ಈಕ್ವಲ್ ಟು 2 1 2 5. ಹಾಗಾಗಿ ಎಕ್ಸ್ ಬೆಲೆ 5 ಆಗಿರುವಂಥದ್ದು. ಸಮೀಕರಣ 1ರಲ್ಲಿ ಎಕ್ಸ್ ಬೆಲೆ ಆದೇಶಿಸಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಎಕ್ಸ್ನ ಬೆಲೆ ಸಮೀಕರಣದಲ್ಲಿ ಆದೇಶಿಸಿದಾಗ 5 ಪ್ಲಸ್ ವೈ ಇಸ್ ಈಕ್ವಲ್ ಟು 8. ವೈ ಇಸ್ ಈಕ್ವಲ್ ಟು 8 ಮೈನಸ್ 5. ವೈ ಇಸ್ ಈಕ್ವಲ್ ಟು 8ರಲ್ಲಿ 5 ಹೋದಾಗ 3. ಹಾಗಾಗಿ ಎಕ್ಸ್ ಸಮನಾಗಿದೆ 5, ವೈ ಸಮನಾಗಿದೆ 3 ಉತ್ತರ ಬರುವಂಥದ್ದು. ಇನ್ನು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನು ನೋಡಿದಾಗ ಸಮೀಕರಣಗಳು 2x ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಇದೆ. ಪರಿಹಾರ ಸಮೀಕರಣ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 14. ನಾವಿಲ್ಲಿ ಗಮನಿಸ್ಬೋದು, ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಇನ್ನೊಂದು x ಮೈನಸ್ ವೈ ಇಸ್ ಈಕ್ವಲ್ ಟು 4. ಸಮೀಕರಣ 1, ಸಮೀಕರಣ 2. ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ನೋಡಿದಾಗ ಚರಾಕ್ಷರಗಳು ನೇರವಾಗಿ ಕ್ಯಾನ್ಸಲ್ ಆಗುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲೂ ಕೂಡ ಚರಾಕ್ಷರಗಳು ನೇರವಾಗಿ ಕ್ಯಾನ್ಸಲ್ ಆಗೋದ್ರಿಂದ ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕೂಡಿಸಿದಾಗ ಸಮೀಕರಣ 1 2x ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಅಂತ ಇದೆ. ಸಮೀಕರಣ 2 x ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಇದೆ. ಇಲ್ಲಿ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿರುವಂಥದ್ದು. ಹಾಗಾಗಿ 2x ಪ್ಲಸ್ x 3x, 14 ಪ್ಲಸ್ 4 18. x ಸಮನಾಗಿದೆ 18/3. x ಸಮನಾಗಿದೆ 3 1 3 6. ಹಾಗಾಗಿ x ಬೆಲೆ 6 ಬಂದಿರುವಂಥದ್ದು. ಇಲ್ಲಿ ಸಮೀಕರಣ 2ರಲ್ಲಿ x ಬೆಲೆ ಆದೇಶಿಸಿದಾಗ ನಾವು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ x ಬೆಲೆಯನ್ನು ಆದೇಶಿಸಿದರೆ y ಬೆಲೆ ನಮಗೆ ದೊರೆಯುವಂಥದ್ದು. x ಮೈನಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲಿ x ಬೆಲೆ 6 ಅಂತ ಇದೆ. x ಬೆಲೆಯನ್ನು ಈ ಸಮೀಕರಣದಲ್ಲಿ ಆದೇಶಿಸಿದಾಗ 6 ಮೈನಸ್ ವೈ ಇಸ್ ಈಕ್ವಲ್ ಟು 4. 6 ಈ ಮೈನಸ್ ವೈಯನ್ನು ಬಲಭಾಗಕ್ಕೆ ತೆಗೆದುಕೊಂಡು ಬಂದಾಗ ಮೈನಸ್ ಇರುವಂಥದ್ದು ಪ್ಲಸ್ ವೈ ಆಗುವಂಥದ್ದು. 6 ಪ್ಲಸ್ 4ನ್ನು ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಸಮಚಿಹ್ನೆ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಮೈನಸ್ 4 ಆಗುವಂಥದ್ದು. ಹಾಗೆ ಈಗ 6ರಲ್ಲಿ 4 ಹೋದಾಗ 2 ಬರುವಂಥದ್ದು. ಹಾಗಾಗಿ y ಬೆಲೆ 2, x ಬೆಲೆ 6 ಮತ್ತು y ಬೆಲೆ 2. ಧನ್ಯವಾದಗಳು.